ದೂರ ಮಾಡಾಕ ಯಾವುದ್ರ ಭಯ ದೂರ ಮಾಡ್ತಾನೋ ಅಂತಂದ್ರ ಭೂತ ಭಯವ ಬಿಡಿಸಿದ. ಭೂತಗಳ ಭಯ ಹೋಗ್ಬೇಕು ನೋಡ್ರಿ. ಮತ್ತ ಭೂತ ಅಂದ್ರ ಅರ್ಥ ಬೇರೆ ಬೇರೆ ಮತ್ ಕೊಡ್ತಾವ್ರಿ ಅವ. ಭೂತ ಅಂದ್ರೆ ಈಗ ಕೆಲವೊಬ್ರು ಅದ್ರ ಬಹಳ ಹತ್ತು ಬಹಳ ಒಂದು ಈಗ ಭೂತ ದೆವ್ವ ಪಿಸಾಸಿ ಅಂತಿರ್ಲ ಕೆಲವೊಬ್ರು ಪಡ್ಕೊಂತಿರ್ತಾವ. ಅದು ಅಲ್ಲಿ ಹಂಗ ಇಲ್ಲಿ ಹಿಂಗ ಊರಿಗಿಟ್ಟ ಕಾಣ್ತು, ನೆಲದಿಂದ ಆಕಾಶ ಎತ್ತರಕ್ಕಿತ್ತು, ಹಿಂಗೆಲ್ಲ ಕೆಲವೊಬ್ರಿಗೆ ಕಾಣ್ತಾವ, ಕೆಲವೊಬ್ರಿಗೆ ಕಾಣಂಗಿಲ್ಲ. ಅವು ಭೂತಗಳು ಅದಾವ ಅಂತೀರಿ ಇಲ್ಲ ಅಂತೀರಿ ನೀವ? ಇಲ್ಲ, ಭೂತ ಅದಾವ. ಯಾಕಂದ್ರ ಕತ್ಲ ಐತಿ ಅಂದ್ರೆ ಬೆಳಕಿರ್ತೈತಿ, ಸತ್ಯ ಇದ್ರೆ ಅಸತ್ಯ ಇರ್ತೈತಿ. ದೇವರ ಅದಾನು ಅಂತಂದ್ರ ಒಂದ್ ಏನಪ್ಪಾ ಅಂತಂದ್ರ ದೇವನು ಇರ್ತಾವು. ಒಂದು ದುಷ್ಟ ಶಕ್ತಿ ಐತಿ ಅಂದ್ರೆ ಒಂದು ಶಿಷ್ಟ ಶಕ್ತಿನೂ ಇರಬೇಕು. ಅವು ನಾವು ಏನಾರ ತಿಳ್ಕೊತೀವಿ ಅಷ್ಟ. ಆ ದೆವ್ವ ಭೂತ ಪಿಶಾಚಿ ಅಂದ್ರೆ ಬ್ಯಾರೆ ಏನೂ ಅಲ್ಲ. ಈಗ ನಾವೇನ ಮನುಷ್ಯರಾಗಿ ಇರ್ತೀವಲ್ಲ, ಈ ಮನುಷ್ಯನ ದೇಹಕ್ಕ ಇಂತಿಷ್ಟ ಅಂತ ಆಯುಷ್ಯ ಭಗವಂತ ನಮಗೆಲ್ಲ ನಿರ್ಧಾರ ಮಾಡಿ ಕಳಿಸಿರ್ತಾನೆ. ದೇಹದ ಆಯುಷ್ಯ, ನಿನ್ನ ಆಯುಷ್ಯ ಅಲ್ಲ. ಮತ್ತೆಲ್ಲ ಫರ್ಕ್ ಮಾಡ್ಕೋಬೇಕು. ಈ ದೇಹ ಇಷ್ಟು ವರ್ಷ ಬದುಕಬೇಕು ಭೂಮಿ ಮ್ಯಾಗ, ಹಿಂಗ ಬದುಕಬೇಕು, ಇಂಥ ಸೌಕರ್ಯದೊಳಗ ಇರಬೇಕು, ಅದ ಕಷ್ಟೋ ನಷ್ಟೋ ಸೌಕರ್ಯ ಏನೇನು ಅನುಭವಿಸ್ಬೇಕು ಎಲ್ಲ ಭಗವಂತ ಮೊದಲ ನಿಶ್ಚಯ ಮಾಡಿರ್ತಾನ. ನಾವ ಬಾಳ ಏನ್ ತಿಳ್ಕೊಂಡಿದ್ವಿ ಅಂತಂದ್ರ ಏನು ನಾ ಬಾಳ ಗಟ್ಟಿ ಕೊಡ್ತೀನಿ, ನಾ ಶ್ರಮ ಪಟ್ಟು ನನ್ನಿಂದ ಆತ ನಿನ್ನಿಂದ ಆತ ಉತ್ಸಾಹ ಮೊದಲು ಎಲ್ಲ ಅವನ ನಿರ್ಧಾರ ಮಾಡಿ ಬಿಟ್ಟಿರ್ತಾನ. ನೀ ಹುಟ್ಟಿದಾಗಿನಿಂದ ಏನಪ್ಪಾ ಅಂತಂದ್ರ ನೀನ ತಾಯಿಯ ಗರ್ಭದೊಳಗ ಮೂಡುತ್ತಿರ್ತಿಲ್ಲ. ಆ ಮೂಡುವಂತ ಸಮಯದೊಳಗ ನಿನಗ ಈ 5 ಅಂಶಗಳನ್ನ ನಿನಗೆ ಮೊದಲು ನಿಶ್ಚಯ ಮಾಡೇ ಇರ್ತಾನ ಭಗವಂತ. ಇವ್ ಹಿಂಗ ಇರ್ಬೇಕು, ಇಷ್ಟ ಆಯುಷ್ ಇರ್ಬೇಕು, ಇಂಥ ವಿದ್ಯೆ ತಿಳಿಬೇಕು, ಇವ್ ಏನಪ್ಪಾ ಅಂತಂದ್ರೆ ಯಾವ್ಯಾವ ಕಾರ್ಯಗಳನ್ನ ಯಾವ್ಯಾವ ಕೆಲಸದಲ್ಲಿ ಇರ್ಬೇಕು, ಹಿಂಗೆಲ್ಲ ಬರಲ್ಲ. ಆದ್ರ ಇವೆಲ್ಲ ಆಯುಷ್ಯ ಬರದಂತ ಸಮಯದೊಳಗ ಅಕಸ್ಮಾತು ಈ ದೇಹಗಳು ಆಯುಷ್ಯ ಇರಾಕಾಗದೆ ಈ ಆಕ್ಸಿಡೆಂಟ್ ಅಂತ ಅವಾಗ್ಲಿ, ಅಥವಾ ಕೊಲೆ ಮಾಡ್ತಾರ ಅದಾಗ್ಲಿ, ಅಥವಾ ಏನೋ ಅನಾಹುತ ಮಾಡಿಕೊಂಡು ದೇಹವನ್ನ ನಾಶ ಮಾಡ್ಕೊತಾರ. ಈ ಶರೀರ ಸ್ಥೂಲ ದೇಹ ಅಂತಂದೈತಿ, ಇದು ಕಣ್ಣಿಗೆ ಕಾಣುವಂಥದ್ದು. ಈ ಸ್ಥೂಲ ದೇಹ ನಾಶ ಮಾಡಿಕೊಂಡಾಗ ಇದ್ರ ಆಯುಷ್ಯ ಏನ ಇರ್ತೈತಿ. ಏನಿರ್ತೈತ್ರಿ? ಇದ್ರ ಆಯುಷ್ಯ ಇನ್ನ ಇರ್ತೈತಿ. ಅಕಸ್ಮಾತ್ ಈ ದೇಹ ನಾಶ ಆತಂದ್ರ ಈ ದೇಹದೊಳಗ ಇದು 25 ತತ್ವಗಳಿಂದ ಕೂಡಿರ್ತಕ್ಕಂತ ಈ ಸ್ಥೂಲ ಶರೀರ, ಇದರ ಒಳಗ 17 ತತ್ವಗಳಿಂದ ಕೂಡಿರುವಂತ ಸೂಕ್ಷ್ಮ ಶರೀರ ಅಂತ ಐತಿ. ಈ ದೇಹ ನಾಶ ಆತು ಅಂತಂದ್ರ ಈ ದೇಹದೊಳಗೆ ಹೋಗುದು ಬರುದು ಯಾವುದು ಅಂತಂದ್ರ ಸೂಕ್ಷ್ಮ ಶರೀರ ಮಾಡ್ತೈತಿ ಅದು. ಆದ್ರ ಈ ದೇಹದೊಳಗಿನ ಸೂಕ್ಷ್ಮ ದೇಹ ಹೆಂಗ್ ಹೋಗ್ತೈತಿ, ಏನೇನ್ ಆಕೈತಿ ಮೊದಲ ಅದಕ್ಕ ಇದು ಒಂದು ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಆಗ್ಬೇಕು ಅಂತಂದ್ರ, ಈ ಸ್ಥೂಲ ಶರೀರ ಬದಲಾವಣೆ ಆಗ್ಬೇಕಂದ್ರ ಅದಕ್ಕೆ ಒಂದು ಮಾತು ಹೆಂಗ್ ಬದಲಾವಣೆ ಆಕೈತಿ ಬರದ ಯಥಾತ್ರಣ ಜನಯುಗ ಅಂತೇಳಿ ಒಂದು ಮಾತು ಬರದ. ಈ ದೇಹದೊಳಗಿರುವಂತ ಜೀವ ಈ ಇನ್ನೊಂದು ದೇಹಕ್ಕೆ ಪ್ರವೇಶ ಆಗ್ಬೇಕು ಹೋಗ್ಬೇಕು ಅಂತಂದ್ರೆ ಹೆಂಗ್ ಹೋಗ್ತೈತಿ ಅಂತಂದ್ರ, ಇದಕ್ಕೆ ಉದಾಹರಣೆ ಎಷ್ಟು ಚಂದ ಕೊಟ್ಟಾರೋ ಅಂತಂದ್ರ ಒಂದು ಕೀಡೆ ಅಂತ ಇರ್ತದೆ ಗೊತ್ತೈತೆ ಅಂತ ಹೊಲದೊಳಗೆ ನಿಮಗೆಲ್ಲ, ನಿಮಗೆ ತಿಳಿಯುವಾಗ ನಮಗೆ ತಿಳಿಯುವಾಗ ಅವ್ರು ಹೇಳೋರಿಗೆ ಕೇಳೋರಿಗೆ ಇಬ್ಬರಿಗೂ ಇರಬೇಕು. ಅಂತಹ ಉದಾಹರಣೆ ಮಹಾತ್ಮರ ಅವತಾರ ಪುರುಷರು ಕೊಡ್ತಾರ. ಎಲ್ಲಿದ್ರೆ ಇಲ್ಲಿದ್ರೆ ಕೊಡಂಗಿಲ್ಲ. ಅದಕ್ಕೆ ದೃಷ್ಟಾಂತನು ಅಂತ ಅದಕ್ಕೆ ಅಂತಾರೆ. ಏನಿದ್ರೆ ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಉಭಯ ಪಕ್ಷಗಳಿಗೆ ಸಮ್ಮತವಾಗಿರಬೇಕಾದ, ಹೇಳೋರಿಗೂ ಕೇಳೋರಿಗೂ ಇಬ್ಬರಿಗೂ ಆ ವಸ್ತುವಿನ ಜ್ಞಾನ ಇರಬೇಕು. ಅಕಸ್ಮಾತ್ ಹೇಳೋರಿಗಿತ್ತು ಕೇಳೋರಿಗೆ ಆ ವಸ್ತುವಿನ ಜ್ಞಾನ ಇರಲಿಲ್ಲ ಅಂತಂದ್ರೆ ಅಂತ ಉದಾಹರಣೆ ನಿಮಗೆ ದೃಷ್ಟಾಂತ ಹೇಳಿ ಅಂತಂದ್ರ ನಿಮಗೆ ತಿಳಿಬೇಕಲ್ಲ. ನಾವೇನೋ ಗ್ರಂಥ ಓದಿರ್ತೀವಿ, ಎಲ್ಲೆಲ್ಲ ಕೇಳಿರ್ತೀವಿ, ನಾವು ತಿಳ್ಕೋಬಹುದು. ಆದ್ರೆ ನಿಮಗೂ ಗೊತ್ತಿರಬೇಕು, ನಮಗೂ ಗೊತ್ತಿರ್ಬೇಕು, ಹೇಳೋರಿಗೂ ಕೇಳೋರಿಗೂ ಇರಬೇಕು. ಅದಕ್ಕೆ ದೃಷ್ಟಾಂತ ಅಂತ ಕರೀತಾರ. ಅವ್ರು ಎಲ್ಲಿದ್ರೆ ಉದಾಹರಣೆ ಕೊಟ್ಟಿಲ್ಲ. ಕೀಡಿ, ನೀವು ಹಲವಾರು ಕೀಡಿ ಇರ್ತಾವ, ನೀವು ಅಬ್ಸರ್ವ್ ಮಾಡಿರಂಗಿಲ್ಲ, ಚೆನ್ನಾಗಿ ವಿಚಾರ ಮಾಡಿರಂಗಿಲ್ಲ. ಒಂದು ಕೀಡಿ
ಒಂದು ಹುಲ್ಲಿನ ಮ್ಯಾಲಿಂದ ಇನ್ನೊಂದು ಹುಲ್ಲಿನ ಮ್ಯಾಲ ಹೋಗ್ಬೇಕಂದ್ರ ಅದೊಂದು ನೇಮ್ ಐತಿ. ಅದು ಕೀಡಿ ಮೊದಲು ಇರುತ್ತಂತ ಹುಲ್ಲಿನ ಮ್ಯಾಗ ಮುದ್ದೆ ಹಾಕೈತಿ. ಆಮ್ಯಾಗ ಅದು ಉದ್ದಾಗಿ ಆ ಇನ್ನೊಂದು ಹುಲ್ಲಿನ ಮ್ಯಾಗ ಅರ್ಧ ಭಾಗ ಇರ್ತೈತಂತ. ಅರ್ಧ ಶರೀರ ಇತ್ತ ಅದು ಇರಾಕ ನಿಲ್ಲಾಕ ಬಹಳ ಸ್ಥಿರ ಇತ್ತಂದ್ರ